ಶಿವಮಠ ಬಬಲಾದಿ ಮಠ ಹೆಬ್ಬಾಳಟ್ಟಿ ಒಳಗೆ ಮೂಲ ಮಠ ಐತಿ. ಅದ್ರ ಶಾಖಾ ಮಠ ಅದು ನಮ್ಮ ಕಡ್ಕೊಳದೊಳಗೆ ಅವರು ನಿರ್ಮಾಣವನ್ನು ಮಾಡಿದ್ದಾರೆ. ಅಲ್ಲಿ ಮೊದಲು ಕಡ್ಕೊಳದಾಗಿತ್ತನ್ರಿ, ಅದು ಮೊದಲಿತ್ತು. ಈಗ ಮುಳುಗಡೆ ಹತ್ತು ಬಂದಾಗ ಈಗ RC ಪ್ಲಾಟ್ನೊಳಗೆ ಭಾಳ ಅದ್ಭುತವಾಗಿ ಈ ಸ್ಥಳವನ್ನು ಜಾಗೃತ ಸ್ಥಳವನ್ನಾಗಿ ಮಾಡಿಬಿಟ್ಟಾರೆ. ಇದನ್ನು ಇಲ್ಲಿ ಬಂದು ಬಬಲಾದಿ ಸದಾಶಿವಜ್ಜವರ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಮತ್ತು ಒಂದು ಅದ್ಭುತವಾದ ಮಠವನ್ನು ಕಟ್ಟಿ ತೇರು ತಯಾರು ಮಾಡಿ ಎಷ್ಟು ಅದ್ಭುತ ಅಂತಂದ್ರೆ ಈ ಕ್ಷೇತ್ರ ಇದು ಹೆಬ್ಬಾಳಟ್ಟಿ ಮಠ ಇದು ಒಂದು ಪುಣ್ಯ ಕ್ಷೇತ್ರವಾಗಿ ಈ ಭಾಗದೊಳಗೆ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋದು. ಯಾವುದಕ್ಕೆ ಪುಣ್ಯಕ್ಷೇತ್ರ ಅಂತ ಕರೀತಾರ ಅಂತಂದ್ರೆ, ಒಂದು ಪುಣ್ಯಕ್ಷೇತ್ರ ಅಂದ್ರೆ ಯಾವುದಕ್ಕೆ ಕರೀತಾರ, ಅಲ್ಲಿ ದೊಡ್ಡ ಗುಡ್ಡ ಬೆಟ್ಟ ಇರುವುದರಿಂದ ಪುಣ್ಯಕ್ಷೇತ್ರ ಅಂತ ಕರೀತಾರೋ ಇಲ್ಲ ಗೊತ್ತಿಲ್ಲ. ಅಲ್ಲಿ ಬಹಳಷ್ಟು ನೀರು ಹರಿತಾವಂತ ತಿಳ್ಕೊಂಡು ಆ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರ ಅಂತ ಕರೀತಾರೋ ಇಲ್ಲ ಗೊತ್ತಿಲ್ಲ. ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರ ಅಂತ ತಿಳ್ಕೊಂಡು ಆ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರ ಅಂತ ಕರೀತಾರ ಇಲ್ಲ ಗೊತ್ತಿಲ್ಲ. ಯಾವ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರ ಅಂತ ಕರೀತಾರ ಅಂತಂದ್ರೆ ಗುಡ್ಡ ಬೆಟ್ಟ ನದಿ ದೊಡ್ಡ ಬಿಲ್ಡಿಂಗ್ ಇರುವ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರ ಅಂತ ಕರೆಯುವುದಿಲ್ಲ. ಯಾವ ಕ್ಷೇತ್ರಕ್ಕೆ ಹೋದ್ರೆ ಎಲ್ಲ ಭಕ್ತರಿಗೆ ಸಮಾಧಾನ ಶಾಂತಿ ಅನಿಸುತ್ತಲ್ಲ ಆ ಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರ ಅಂತ ಕರೀತಾರ ಅಂತಕ್ಕಂಥದ್ದು ಅರ್ಥ ಮಾಡ್ತೀವಿ. ಇಲ್ಲಿ ಬರೋಣ ನೋಡ್ರಿ ಎಷ್ಟು ಶಾಂತಿ ಸಮಾಧಾನ ಅನ್ನಿಸ್ತದ ಅಂತಂದ್ರೆ ಈ ಕ್ಷೇತ್ರನೂ ಸಹಿತ ನಮ್ಮ ಭಾಗದೊಳಗೆ ಪುಣ್ಯಕ್ಷೇತ್ರನ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಭಕ್ತಿಯನ್ನು ಇಟ್ಕೊಂಡು ಪ್ರತಿ ವರ್ಷವೂ ಸಹಿತ ಇಟ್ಟ ದಿನ ಆಯಿತು. ನಾನು ಫಸ್ಟ್ ಮೊದಲ ಬಾರಿಗೆ ಈ ಮಠಕ್ಕೆ ಬಂದಿದ್ದು. ಆದರೆ ಇಲ್ಲಿ ಕ್ಷೇತ್ರವನ್ನು ನೋಡಿ ಭಾಳ ಇಲ್ಲಿ ಅಡ್ಡಾಡ್ತಿದ್ದೇವೆ ಮುಂದೆ, ಆದ್ರೆ ಒಳಗೆ ಬರೋದಾಗಿದ್ದಿಲ್ಲ. ಅವಾಗ ಯಾವಾಗ ಅಣೆ ಬರೋದೊಳಗೆ ಇರುತ್ತೆ ಸದಾಶಿವ ಅಜ್ಜ ನಮ್ಮನ್ನ ಯಾವಾಗ ಕರ್ಸ್ಕೋಬೇಕ ಅಂತ ಅವನು ಇಚ್ಛೆ ಇರುತ್ತೆ, ಅವಾಗ ನಮಗೆ ಕರ್ಸ್ಕೊಳ್ಳೋ ನಮ್ಮ ಕೈಯಾಗ ನಿಮ್ಮ ಕೈಯಾಗ ಇಲ್ಲದು. ಆದ್ರೆ ಇವತ್ತು ಇಲ್ಲಿ ಜಾತ್ರೆಗೆ ಬಂದಿದ್ದು ನಿಮ್ಮೆಲ್ಲರ ಸಂಭ್ರಮ ಸಡಗರವನ್ನು ನೋಡಿದ್ದು ನಮಗೆ ಅತೀವ ಸಂತೋಷ ಆಗಿದೆ. ನಮ್ಮ ಅಜ್ಜವರು ಸಹಿತ ಅಟ್ಟ ಸರಳದಾರ, ಅವ್ರು ನೋಡಿದ್ರನ ಆನಂದ ಆಗ್ತದೆ. ಅಂಥ ಸರಳ ಎಲ್ಲ ಭಕ್ತರ ಜೋಡಿ ಹಿರಿಯರ್ ಆಗೋದು, ಕಿರಿಯರ ಜೋಡಿ ಕಿರಿಯರ್ ಆಗೋದು, ಯಾರು ಬಂದ್ರು ನನ್ನವ್ರು ಅನ್ನೋದು, ತಮ್ಮವ್ರು ಅನ್ನೋದು, ಎಲ್ಲ ಹಿರಿಯರನ್ನ ಒಗ್ಗೂಡಿಸ್ಕೊಂಡು ಜಾತ್ರೆ ಮಾಡೋದು. ನಮ್ಮ ಕಡ್ಕೊಳ್ದಾಗ ಏನಿದ್ರು ಸಹಿತ ಯಾವ ಕಾರ್ಯಕ್ರಮಕ್ಕೂ ತಪ್ಪಿಸ್ಲಾರ್ದೆ ಮೊದಲ ಹೋಗಿ ಕೇಸಿಂದ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಯಶಸ್ವಿ ಮಾಡೋದು. ಇಂಥ ಪರಮ ಪೂಜ್ಯರು ಇಲ್ಲಿ ಇರುವುದರಿಂದ ನಮ್ಮ ಕಡ್ಕೊಳಗೆ ಒಂದು ಕೀರ್ತಿ ತರುವಂಥ ಕೆಲಸ ಆಗ್ಯದ ಅಂತ ತಿಳ್ಕೊಂಡು ನಾನು ಸಹಿತ ಭಾಳ ಅಭಿಮಾನದಿಂದ ಈ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಅವರಿಂದ ಇನ್ನೂ ಈ ಕ್ಷೇತ್ರ ಭಾಳ ಎತ್ತರ ಮಟ್ಟದೊಳಗೆ ಬೆಳೀಲಿ. ಇನ್ನೂ ನಮ್ಮ ಕಡ್ಕೊಳಂತರೂ ಮುಳುಗಂಗಿಲ್ಲದು. ನಮ್ದು ಎಲ್ಲಿ ಮಟ್ಟದ ಜಾಗ ಎಲ್ಲಿ ಬಂದೈತಿ ಯಾರಿಗೆ ಗೊತ್ತಿಲ್ಲ. ಆರ್ಶಿವ ಐತೇನ್ರಿ? ಬಂದದಂತ. ಇನ್ನು ನಮ್ಮ ಕಡ್ಕೊಳದಾಗ ನಮ್ಮ ಭಕ್ತರೆಲ್ಲ ಮೊನ್ನೆ ಹೋಗಿ ನೋಡಿದೆ, ಭಾಳ ಅದ್ಭುತವಾಗಿ ಮಠವನ್ನು ನಮ್ಮೆಲ್ಲ ಹಿರಿಯರು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಮಠನೂ ಸಹಿತ ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ. ಇವತ್ತು ಭಾಳ ಒತ್ತಡದ ಕಾರ್ಯಕ್ರಮ ಇದ್ದರೂ ಸಹಿತ ನಮ್ಮ ಅಜ್ಜವ್ರ ಪ್ರೀತಿಯ ಒಂದು ಕರೆಗೆ ಹೋಗೊಟ್ಟು ನಮ್ಮೂರಿನ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಮ್ಮ ಒಲೆ ಮಠ ಬೇರೆ ಅಲ್ಲ, ಈ ಬಬಲಾದಿ ಮಠ ಬೇರೆ ಅಲ್ಲ, ಎರಡೂ ಮಠ ಒಂದೇ ಇದ್ದಂಗೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಭಾಳ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಇನ್ನೂ ಅಜ್ಜವರು ಇನ್ನೂ ಪ್ರಸಾದ ಸ್ಟಾರ್ಟ್ ಆಗ್ಯದನ್ರಿ? ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗಾಗಲೇ ಸಮಯ ಅಂತರೂ ಭಾಳ ಆಗ್ಯದ. ಇನ್ನೂ ಅಜ್ಜವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಇನ್ನೂ ಆಶೀರ್ವಚನ ನೀಡೋರು ಅದಾರ. ಅದರ ಸಲುವಾಗಿ ಸಂಜೆಗೆ ಇನ್ನೂ ತೇರು ಹೇಳಿದೆ. ಎಷ್ಟು ಅದ್ಭುತ ತೇರು ತಯಾರು ಮಾಡ್ಯಾರ ನೋಡ್ರಿ. ಎಲ್ಲಿ ಮಾಡಿಸಿರಿ ಇದನ್ನು? ಇಲ್ಲೇ ಜಮಖಂಡ್ಯಾಗ ಮಾಡ್ಯಾರನ್ರಿ. ಭಾಳ ಅದ್ಭುತವಾಗಿ ಅದು ಕಟ್ಟಿಗಿಲೆ ಎಲ್ಲ ಸಾಗವಾನಿ ಕಟ್ಟಿಗಿಲೆ ಭಾಳ ಅದ್ಭುತವಾಗಿ ಆ ತೇರು ತಯಾರು ಮಾಡ್ಯಾರ. ಅದನ್ನು ನೋಡಿ ಭಾಳ ಖುಷಿ. ಪ್ರತಿ ವರ್ಷ ಸಾಯಂಕಾಲ 5 ಗಂಟೆಗೆ ಆ ತೇರು ಎಳಿತಾರೆ. ಎಲ್ಲರೂ ಪ್ರಸಾದ ಮಾಡಿ ಕೇಸಿಂದ ಮತ್ತು ಸಾಯಂಕಾಲ ಎಲ್ಲರೂ ತೇರು ಎಳ್ಯಾಕ ಈ ಶ್ರೀಮಠದ ಆವರಣಕ್ಕೆ ನೀವೆಲ್ಲರೂ ಸಹಿತ ಬರಬೇಕು. ಆ ಸದಾಶಿವಮೂರ್ತಿಯನ ಆಶೀರ್ವಾದ ನಾವೀಗ ಹಳ್ಳಿ ಅಡ್ಡಾಡಕ್ತೀವಿ. ಸದಾಶಿವ ಅಜ್ಜನ ಭಕ್ತರು ಭಾಳ ಜನ ಭೇಟಿ ಹಾಕಾರ. ನಾವು ಒಬ್ಬೊಬ್ಬರು ನೋಡ್ಬೇಕು ಚಟ ಬಿಡು ಅಂತ ನಾಳೆ ಅಜ್ಜರ ತೀರ್ಥ ಐತ್ರಿ. ಅದು ಮುತ್ಯನ ತೀರ್ಥ ತಗೊಂಡಾಗ ನಮಗೆ ಸಮಾಧಾನ ಆಕೈತ್ರಿ ಅಂತಾರೆ. ಏನು ಹೇಳ್ಬೇಕು ನಾವು? ಮುತ್ಯ ಸದಾಶಿವ ಮುತ್ಯ ಎದಕ್ಕೆ ತೀರ್ಥ ತಗೋತಿದ್ನಂತಂದ್ರೆ ಅವನ ಸಾಧನೆ ಸಿದ್ಧಿಗೋಸ್ಕರ ಅವ ಕುಡಿತಿದ್ದ. ಅದನ್ನ ತೀರ್ಥ ಅಂತ ತಗೋತಿದ್ದ. ಅವ ಏನು ಆ ತೀರ್ಥ ತಗೊಂಡು ಏನು ಮಾತಾಡ್ತಾನ ಅದ ಆಕಿತ್ತು.
ಅವಾಗ ಅಷ್ಟ ಅಲ್ಲ, ಅವಾಗೇನವ ಕಾಲಜ್ಞಾನಿ ಬರೆದಿಟ್ಟನಲ್ಲ ಸದಾಶಿವಮೂರ್ತಿ, ಅವಾಗ ಹೇಳಿದ ಸಮೇತ ಇವತ್ತಿಗೂ ನಡೀತಾವತ್ತಂದ್ರ ಅವ ಎಷ್ಟು ಸಾಧನೆ ಪುರುಷ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಆದ್ರೆ ಇವತ್ತಿನ ಮಳ್ಳ ಮಂದಿ ಏನು ಮಾಡಾಕತ್ತಾರ ಅಂತಂದ್ರೆ ಅವನ ಹೆಸರು ಹೇಳಿ ತೀರ್ಥ ತಗೊಳಕತ್ತಾರ. ಅವ ಏನ್ರ ಹೇಳ್ಯಾನ, ನೀವು ನಾನು ತೀರ್ಥ ತಗೋರಿ ಕುಡ್ರಿ ಅಂತ ತಿಳ್ಕೊಂಡು ಒಬ್ಬನ ಮನೆಗೆ ಹೋಗಿ ಯಾಕೆ ಹೇಳಕತ್ತೀನಿ ಚಟ ಬಿಡು, ಎಲ್ಲರೂ ಹೋದಾಗ ಸಮಾಧಾನಲೇ ಜೋಳಿಗೆ ಯಾಕೆ ಚಟ ಬಿಟ್ಟಾರ, ಒಂದು ಮನೆಗೆ ಹೋಗಿ ಒಟ್ಟ ಬಿಡವಲ್ಲವ, ತೀರ್ಥ ಐತಿ ಅದು ತಗೊಂಡಾಗ ನಮಗೆ ಎಲ್ಲ, ಇಲ್ಲ ಅಂದ್ರೆ ನಡೆಯಂಗಿಲ್ಲ ಏನೋ ಅಂತ ತಿಳ್ಕೊಂಡು ದೇವ್ರ ಹೆಸರು ಹೇಳಿ ನಾವು ಅದನ್ನು ಮಾಡಾಕತ್ರ ಸದಾಶಿವದ ಭಾಳ ಎಚ್ಚರಿರ್ಬೇಕು. ನಾವು ಯಾರ ಹೆಂಗ್ರ ಮಹಾತ್ಮರು ಒಂದು ಸ್ವಲ್ಪ ಏನರ ಮಾಡ್ಬೋದು, ಆದ್ರೆ ಸದಾಶಿವಮೂರ್ತಿ ಅಂತಂದ್ರೆ ಬೆಂಕಿ ಬಬಲಾದಿ ಅಂತ ಕರೀತಾರೆ. ಬೆಂಕಿ ಇದ್ದಂಗೆ ಅವ ಸದಾಶಿವಮೂರ್ತಿ, ಅವನ ಹೆಸರು ಹೇಳಿ ಇನ್ನೂ ನೀವು ಚಟಕ್ಕ ಬಾಯಿ ಚಟಕ್ಕೆ ಕುಡ್ರಿ, ಆದ್ರ ಸದಾಶಿವಮೂರ್ತಿಯನ ಹೆಸರು ಹೇಳಿ ಏನರ ಚಟ ಮಾಡಿದ್ರ ಆ ಮುತ್ಯ ಬೆಂಕಿ ಇದ್ದಂಗೆ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಬೆಂಕಿ ಆಗಿ ಹೋಗ್ತೀರಿ. ನಾವು ಅವನ ಹೆಸರು ಹೇಳಿ ಕುಡಿಯಂಗಿಲ್ಲ, ನಿಮ್ಮ ಬಾಯಿ ಚಟಕ್ಕೆ ನೀವು ಹಾಳಾಗಿ ಕುಡಿರ್ಬೇಕ. ಆದ್ರೆ ಆ ಮುತ್ಯನ ಹೆಸರು ಕೇಳಿ ಕುಡಿದ ಕೇಸಿಂದ ಆ ಮುತ್ಯನ ಗೌರವನು ಕೂಡ ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ. ಇಲ್ಲಿ ಯಾರು ಹಂಗಿಲ್ಲ, ನಮ್ಮ ಕಡ್ಕೊಳ ಈ ಕಡೆ ಭಾಗದಾಗ ಯಾರೋ ಹಂಗೆ ಕುಡಿಯೋರು ಯಾರು ಇಲ್ಲ. ಸದಾಶಿವಮೂರ್ತಿ ಇಲ್ಲಿ ತೀರ್ಥ ನೈವೇದ್ಯ ತೋರಿಸಿಲ್ಲ, ಇಲ್ಲಿ ನಾನು ಬಂದು ನೋಡಿದ್ರೆ ಐತೇನಂತ, ಇಲ್ಲೇನು ತೀರ್ಥ ತೋರಿಸಿಲ್ಲ. ಆ ಸಂಪ್ರದಾಯನೂ ಬೇಡ. ಆ ಸದಾಶಿವಮೂರ್ತಿ ಅಂತಂದ್ರೆ ಅದೊಂದು ಅದ್ಭುತ ಲೀಲಾ ಪುರುಷವ, ಅವನಲ್ಲಿ ಅದ್ಭುತವಾದ ಶಕ್ತಿ ಐತಿ. ಅದರ ಸದುಪಯೋಗವನ್ನು ಅಟ್ಟ ಪಡ್ಕೊಳ್ಬೇಕು. ಆದ್ರೆ ಅವ ಹಂಗೆ ಮಾಡ್ಯಾನ ಅಂತ ತಿಳ್ಕೊಂಡು ಅದನ್ನು ನಾವು ಮಾಡ್ಕೊತ ಹೊಂಟ್ರೆ ಸದಾಶಿವಮೂರ್ತಿ ಅದು ಬೇರೆದಕ್ಕೆ ಅವ ಸಾಧನ ಸಿದ್ಧಿಗಾಗಿ ಕುಡ್ದಾನಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು, ಆದ್ರೆ ಈ ಸದಾಶಿವಮೂರ್ತಿಯನ ಜಾತ್ರೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಸಾಯಂಕಾಲ ಆದರೂ ಸಹಿತ ಭಾಳ ಯಶಸ್ವಿಯಾಗಿ ರಥೋತ್ಸವ ಜರುಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಸದಾಶಿವಮೂರ್ತಿಯನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರನ್ನು ಸಹಿತ ರಕ್ಷಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡಿದೆ.